ಶ್ರೀಕೃಷ್ಣ ಮಠದ ದ್ವೈವಾರ್ಷಿಕ ಮಹಾಪರ್ವಕ್ಕೆ ದಿನಗಣನೆ ಆರಂಭವಾಗಿದೆ. ಶ್ರೀಕೃಷ್ಣ ಮಠದ ಪರ್ಯಾಯದ ಸಂಪ್ರದಾಯದಂತೆ 4 ಮುಹೂರ್ತಗಳ ಬಳಿಕ ಚಪ್ಪರ ಮುಹೂರ್ತ ನಡೆಯುತ್ತೆ. ಈ ಮೂಲಕ ಪರ್ಯಾಯದ ಅತಿಥಿ ಸತ್ಕಾರ, ಅನ್ನ ಸಂತರ್ಪಣೆ, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಗಾಗಿ ವಿಶೇಷ ವ್ಯವಸ್ಥೆ ಮಾಡಲಾಗುತ್ತೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಮೊದಲ ಕಾರ್ಯಕ್ರಮವಾಗಿ ಚಪ್ಪರ ಮುಹೂರ್ತ ನಡೆಸಲಾಗುತ್ತೆ. ಅದರಂತೆ ಶಿರೂರು ಪರ್ಯಾಯದ ಪೂರ್ವಭಾವಿಯಾಗಿ ಚಪ್ಪರ ಮುಹೂರ್ತ ಇಂದು ನೆರವೇರಿತು. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಕೃಷ್ಣ ಮಠದ ಪಾರ್ಕಿಂಗ್ ಬಳಿ ವಿದ್ಯೋದಯ ಶಾಲೆಯ ಹಿಂಭಾಗದ ಪ್ರದೇಶದಲ್ಲಿ ಸುದರ್ಶನ್ ಭಟ್ ನೇತೃತ್ವದಲ್ಲಿ ಚಪ್ಪರ ಮುಹೂರ್ತದ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಮಠದ ದಿವಾನರಾದ ಡಾಕ್ಟರ್ ಉದಯ್ ಕುಮಾರ್ ಸರಳತ್ತಾಯ ಅವರು ಈ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿಕೊಂಡಿದ್ರು. ಜೊತೆಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಹಾಗಾದ್ರೆ ಇವತ್ತು ನಡೆದ ಚಪ್ಪರ ಮುಹೂರ್ತ ಎನ್ನುವಂತದ್ದು ಅದು ಎಡಿಷನಲ್, ಅದು ಅಧಿಕವಾದಂತಹ ಮುಹೂರ್ತ. ಯಾವತ್ತೂ ಕೂಡ ಪ್ರತಿಯೊಂದಕ್ಕೂ ಕೂಡ ಮುಹೂರ್ತ ನೋಡಬೇಕು. ತರಕಾರಿ ಮುಹೂರ್ತ ಅಂತ, ಹಾಗೆಯೇ ಚಪ್ಪರ ಮುಹೂರ್ತ, ತೋರಣ ಮುಹೂರ್ತ, ಹಾಗೆ ಇದೆಲ್ಲವೂ ಕೂಡ ಒಂದೊಂದು ಮುಹೂರ್ತಗಳು ಅಂತ ಮತ್ತೆ ಸೇರಿಕೊಂಡು ಬಂದಿದ್ದಾವೆ. ಯಾವುದು ಕೂಡ ಅಶಾಸ್ತ್ರೀಯವಲ್ಲದ ಕಾರಣ ಪ್ರಧಾನವಾಗಿರುವಂತಹ ಬಾಳೆ ಮುಹೂರ್ತ, ಅಕ್ಕಿ ಮುಹೂರ್ತ, ಕಟ್ಟಿಗೆ ಮುಹೂರ್ತ, ಧಾನ್ಯ ಮುಹೂರ್ತ ಇದು ಪ್ರಧಾನ. ಇದಕ್ಕೆ ಜೊತೆಯಾಗಿ ಇದೆಲ್ಲವೂ ಸೇರಿಕೊಂಡು ಬಂದಿದೆ. ಇದೆಲ್ಲವೂ ಕೂಡ ಕೃಷ್ಣನ ಪೂಜೆ ಎನ್ನುವಂತಹ ಒಂದು ಪರಿಕಲ್ಪನೆಯಿಂದ ಈ ಮುಹೂರ್ತಗಳನ್ನು ನಡೆಸಲಾಗ್ತದೆ. ಈಗಾಗಲೇ ಇಡೀ ಉಡುಪಿಯನ್ನ ಅಲ್ಲಿ ಸ್ವಾಗತ ಗೋಪುರಗಳನ್ನು ಹಾಕುವಂತ ಕೆಲಸಗಳು ನಡೀತಾ ಇವೆ. ಧರ್ಮಸ್ಥಳ ವತಿಯಿಂದ ಇಡೀ ನಗರವನ್ನ ಅಲಂಕಾರ ಮಾಡುವಂತ ಕೆಲಸಗಳು ನಡೆಯುತ್ತಿವೆ. ಇವತ್ತು ಉಡುಪಿ ನಗರಸಭೆಯಿಂದ ವಿದ್ಯುತ್ ದೀಪೀಕರಣದ ಕೆಲಸ ನಡೆಯುತ್ತಿದೆ. ಒಟ್ಟಿನಲ್ಲಿ ಇಡೀ ಮೈ ತುಂಬಿ ಈ ಒಂದು ಕೆಲಸಗಳು ನಡೀತವೆ. ನಮ್ಮ ಪದಾಧಿಕಾರಿಗಳು, ಭಕ್ತರು ಎಲ್ಲರೂ ಸೇರಿಕೊಂಡು ಶಿರೂರು ಮಠದ ಪರ್ಯಾಯವನ್ನ ಅತ್ಯುತ್ತಮವಾಗಿ ನಭೂತೋ ಎಂಬಂತೆ ಮಾಡಬೇಕೆಂಬ ಒಂದು ಆಶೆಯನ್ನು ಹೊಂದಿದ್ದೇವೆ. ಅದಕ್ಕೆ ದೇವರು ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರು ಅನುಗ್ರಹ ಮಾಡ್ತಾರೆ ಎಂಬ ವಿಶ್ವಾಸ ಇದೆ. ಎಲ್ಲರೂ ಕೂಡ ಈ ಸಮಾರಂಭದಲ್ಲಿ ಪುರಪ್ರವೇಶ 9ಕ್ಕೆ ಸ್ವಾಮಿಗಳನ್ನ ಬರಮಾಡಿಕೊಳ್ಳುವ ಸಮಾರಂಭ ಮತ್ತು ಶೋಭಾಯಾತ್ರೆ 18ರ ಬೆಳಗಿನ ಜಾವ 3 ಗಂಟೆ ಶೋಭಾಯಾತ್ರೆ ಕೂಡ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ.